ಹಿರಿಯರಾಗಲು ಅರ್ಹತೆಗಳಿರಬೇಕು. ಹೇಗೆಂದರೆ, ನೆರೆ ಬಂದವರೆಲ್ಲ ಹಿರಿಯರಲ್ಲ. ಹಿರಿಯರಾಗುವ ಪರಿಯೇ ಬೇರೆದೆ, ಪೇಳುವನ್ನು ಕೇಳಿರಿ. ಹಿರಿಯರಾಗಲು ಮೊದಲು ಗುರುಪಥವನ್ನು ಅರಿತಿರಬೇಕು. ಪರಸಿರಿಯ ಬಯಸಿದಿರಬೇಕು. ಸಾರ ಸಜ್ಜನರ ಸಂಘ ನಿರಂತರ ಬಯಸುತ್ತಿರಬೇಕು. ಸಾರ ಸಜ್ಜನರ ಸಂಘ ನಿರಂತರ ಭಜಿಸುತ್ತಿರಬೇಕು. ಅಲ್ಲ ಅಹುದು ಎಂಬುವುದನ್ನು ತಿಳಿದಿರಬೇಕು. ಎಲ್ಲರೂ ಒಂದಾಗಿ ಬಾಳಬೇಕು. ಸೊಲ್ಲಿಗೂ ನಾನೆಂಬುವುದನ್ನು ಬಿಟ್ಟಿರಬೇಕು. ಎಲ್ಲರೂ ಒಂದಾಗಿ ಬೆರೆತಿರಬೇಕು. ಬಹಿರಂಗದ ವಿಷಯ ಬಿಟ್ಟಿರಬೇಕು. ಅಂತರಂಗದ ಕೀಲಿ ತಿಳಿದಿರಬೇಕು. ಸಂತ ಗುರುವಿನ ಪಾದ ನಿರಂತರ ಭಜಿಸುತ್ತಿರಬೇಕು. ಇಂತಿರ್ಪವರಿಗೆ ಹಿರಿಯರೆನ್ನಬೇಕೇ ಹೊರತು 100 ಕಾಲ ಬಾಳಿದವರಿಗಲ್ಲ, 100 ಕಾಲ ಬಾಳಿದವರಿಗೆ ಅಲ್ಲೇ ಅಲ್ಲ.